ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಲಹರಿ ಅಲ್ಲಿ ಮಾಮರ್ ನೋಡ್ತೀಯಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಜಾಗ ಸ್ವಲ್ಪ ಕ್ಲಿಯರ್ ಮಾಡಬೇಕಿತ್ತು. ಈ ಗಿಡಗಳನ್ನು ಕೀಳೋದು ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ಅವತ್ತೆರಡು ಗಿಡಗಳನ್ನು ಕಿತ್ತು ಹಿಂದಕ್ಕೆ ಹಾಕಿದ್ದೀನಿ. ಅದು ಚಿಗುರೋ ಥರ ಯಾವುದೇ ಲಕ್ಷಣ ಇನ್ನೂ ಕಾಣಿಸ್ತಾ ಇಲ್ಲ. ಹಾಗೆ ಇದು ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಅವತ್ತು ಮಳೆ ಬಂದಿದ್ದಕ್ಕೇನೋ ಅದು ಚೆನ್ನಾಗಿ ಕೀಳೋದಾಗ ಬಂದಿತ್ತು ಬೇರು ಸಮೇತ. ಬಟ್ ಇದು ಬರ್ತಾನೇ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಬೇರು ತೆಗಿಬೇಕು ಅಂತ ಆಗಲೇ ಇಲ್ಲ. ಹಾಗಾಗಿ ಫಸ್ಟ್ ಗಿಡಗಳನ್ನೆಲ್ಲ ಕಟ್ ಮಾಡಿ ಮೇಲ್ಗಡೆ ತೆಗೆದೆ. ಮತ್ತು ಅದು ಕೆಳಗಡೆ ಸ್ವಲ್ಪ ಕೂಳೆ ಥರ ಉಳ್ಕೊಂಡಿತ್ತು. ನಂತರ ಅದನ್ನು ಆರೆ ಹಾಕಿ ಅದನ್ನೆಲ್ಲ ಕ್ಲಿಯರ್ ಮಾಡಿದೆ. ಮನೆ ಮುಂದೆ ಸ್ವಲ್ಪ ಜಾಗನ ಫ್ರೀ ಮಾಡಬೇಕಿತ್ತು. ಈ ಗಿಡಗಳನ್ನು ಕಟ್ ಮಾಡಿ ತೆಗಿಬೇಕಾದ್ರೆ ತುಂಬಾ ಬೇಜಾರಾಗ್ತಾಯಿತ್ತು. 2 ವರ್ಷದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ ಹಾಕಿ. ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿತ್ತು. ನನಗಂತೂ ಗುರುವಾರಕ್ಕೆ ವಾರಗಳಿಗೆ ತುಂಬ ಚೆನ್ನಾಗಿ ಹೂವು ಸಿಗ್ತಾಯಿತ್ತು. ಹಬ್ಬಗಳಲ್ಲೆಲ್ಲ ಎಷ್ಟು ಹೂವು ತೆಗಿತಾ ಇದ್ವಿ ಅದರಲ್ಲಿ. ತೆಗಿಬೇಕಾದ್ರೆ ಬೇಜಾರಾಗ್ತಾಯಿತ್ತು. ಬಟ್ ಪರವಾಗಿಲ್ಲ, ಒಳ್ಳೆ ರೀಸನ್ಗೆ ತೆಗಿತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ಬೇರೆ ಜಾಗಕ್ಕೆ ಹಾಕ್ತೀನಿ. ಜಾಗ ಎಲ್ಲ ಫಸ್ಟು ತೆಗೆದು ಬೇರು ಸಮೇತ ಎಲ್ಲದನ್ನು ತೆಗೆದು ಎಸ್ತಾ ಆಯಿತು. ಈ ಥರದೊಂದು ಗಿಡ ಇದ್ಬಿಟ್ರೆ ಸಾಕು, ದಾಸವಾಳದು ತುಂಬಾ ಸಿಗುತ್ತೆ. ಇದು ತುಂಬ ಬೇಗ ದೊಡ್ಡದಾಗುತ್ತೆ, ಹಾಗೆ ಗಿಡ ತುಂಬ ಹೂವು ಸಿಗುತ್ತೆ. ಹಾಗೆ ನಮ್ಮ ಜನ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅಂತ. ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ದಾನೆ. ತೋಟಕ್ಕೆ ಮನೆಗೆ ಓಡಾಡ್ತಾನೆ ಇರ್ತಾನೆ ನಮ್ಮ ಮನೆಯವ್ರ ಜೊತೆ. ಇವಾಗ ಮಲಗಿದ್ದಾನೆ. ನಾನಿಲ್ಲಿ ನಮಗೆ ಬೆಳಗ್ಗೆ ತಿಂಡಿಗೆ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ. ಆದಷ್ಟು ಬೆಳಗ್ಗೆ ಬೇಗ ಆಗಬೇಕು ಅಂಥದ್ದನ್ನೇ ಮಾಡ್ತಾಯಿರ್ತೀನಿ. ಯಾಕೆ ಅಂತಂದರೆ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಲ್ಲ, ಹಾಗೆ ಹೋಗಿಲ್ಲ ಅಂತಂದರೆ ಪರವಾಗಿಲ್ಲ, ಎಷ್ಟು ಟೈಮ್ ಆದ್ರೂ ನಮಗೇನು ಬೇಕು ಅದನ್ನೇ ಮಾಡ್ತೀನಿ. ಬಟ್ ಟೈಮ್ ಇಲ್ಲ ಅಂತಂದಾಗ ಯಾವುದು ಬೇಗ ಆಗುತ್ತೆ ಅದನ್ನೇ ಮಾಡೋದು. ಇವಾಗ ಆಲ್ಟ್ರೇಷನ್ ಕೆಲಸಕ್ಕೆ ಬರ್ತಾ ಇದ್ದಾರಲ್ಲ, ಅವರು ತಿಂಡಿ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಅವ್ರು ಬರೋದು 10:30 10:45 ಆಗುತ್ತೆ. ಅಷ್ಟರಲ್ಲಿ ನಾನು ತೋಟಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೆಲಸನ ಮುಗಿಸ್ಕೊಂಡು ಬರ್ತೀನಿ. ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ರೆಡಿ ಆಯಿತು. ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ಮಾಡಿದ್ದೆ. ಅಲ್ಲಿಂದ ಮತ್ತೆ ಹಸುಗಳನ್ನೆಲ್ಲ ಹೊಡ್ಕೊಂಡು ನನ್ನ ಹಸ್ಬೆಂಡ್ ಬೇರೆ ತೋಟಕ್ಕೆ ಹೋಗಿದ್ರು. ಈ ತೋಟಕ್ಕೆ ನಾನು ಒಬ್ಬಳೇ ಹೋಗ್ತಾ ಇರೋದು. ಇಬ್ಬರು ಹೋದರೆ ಇಟ್ಕೊಂಡು ಹೋಗೋದು ಈಸಿ ಆಗಿರುತ್ತೆ. ಬಟ್ ಒಬ್ಬಳೇ ಮೂರನ್ನು ಎಳ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ಅಂತಂದರೆ ಸಿಕ್ಕಾಪಟ್ಟೆ ತಲೆ ತಿಂತವೆ. ಎಲ್ಲಿ ಮೇವು ಸಿಗ್ತವೆ ಅಲ್ಲೇ ನಿಂತ್ಕೊಳ್ತವೆ. ಮುಂದಕ್ಕೆ ಎಷ್ಟು ಹೇಳಿದ್ರು ಬರೋದೇ ಇಲ್ಲ ಈ ಥರ. ಮತ್ತು ಅಲ್ಲಿಂದ ಹಸುಗಳನ್ನ ಎಲ್ಲ ಮೇವಿಗೆ ಕಟ್ಟಿ ಮತ್ತು ನಾನು ಕಳೆ ತೆಗಿಯೋದಕ್ಕೆ ವಾಪಸ್ ಹೋಗ್ತೀನಿ. ಇವತ್ತು ಕೂಡ ಆಲ್ಟ್ರೇಷನ್ ಕೆಲಸ ನಡೀತಾ ಇದೆ. ಇಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಚಿಕ್ಕ ಪುಟ್ಟದೇ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ಸಣ್ಣ ಸಣ್ಣ ವಿಚಾರಗಳೇ ಜಾಸ್ತಿ ಟೈಮನ್ನು ತೊಗೊಳ್ತಾ ಇದೆ. ಒಂಥರ ಚೆನ್ನಾಗಿದೆ. ಎಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ ಅಂತ ಅನಿಸಿದೆ. ಬಟ್ ನಾನು ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಎಷ್ಟೇ ವರ್ಷ ಬಿಟ್ಟು ನೋಡಿದ್ರೂ ಕೂಡ ಈ ಮೆಮೊರಿ ನನಗೆ ಹಾಗೇ ಸಿಗುತ್ತೆ, ಯಾವ ಥರ ಇತ್ತು ಆ ದಿನ ಅಂತ. ಇದೊಂದು ವ್ಲಾಗರ್ಗೆ ಬೆಸ್ಟ್ ಅಂತ ಅನಿಸ್ಬಹುದು. ನನಗೂ ಕೂಡ ಅದೇ ಥರ ಅನಿಸುತ್ತೆ. ನಾವು ಇನ್ನು ಎಷ್ಟೇ ವರ್ಷ ಬಿಟ್ಟು ಈ ದಿನಗಳನ್ನು ನೋಡಿದ್ರೂ ಕೂಡ ಒಂದು ಸಲ ಕಣ್ಮುಂದೆ ಹಾಗೇ ಬಂದೋಗುತ್ತೆ. ಎಲ್ಲದನ್ನು ವೀಡಿಯೋ ಮಾಡಿಲ್ಲ ಅಂತಂದ್ರೂ ಕೂಡ ಮೇನ್ ಪಾಯಿಂಟ್ ಯಾವುದಿದೆ ಅದನ್ನು ಮಾತ್ರ ಮಾಡಿರ್ತೀವಲ್ಲ, ಅದರಿಂದ ಎಲ್ಲದೂ ಕೂಡ ಒಂದು ಸಲ ಕಣ್ಮುಂದೆ ಬಂದು ಹೋಗುತ್ತೆ. ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ತೋಟದಿಂದ ಬಂದೆ. ಇವತ್ತು ಕೂಡ ಕೆಲಸಕ್ಕೆ ಬಂದಿದ್ದಾರೆ. 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ ಏನೆಲ್ಲ ಕೆಲಸ ಆಗ್ತಾ ಇದೆ ಅಂತ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡಿತಾ ಇದೆ. ಅದೇನೋ ಹೊಸ ಮನೆ ಕಟ್ಟಿದ್ರು ಕಟ್ಬೋದು, ಇರೋ ಮನೆ ಆಲ್ಟ್ರೇಷನ್ ಮಾಡಿಸೋದಿದೆಯಲ್ಲ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಗೊತ್ತಾಗ್ತಾ ಇದೆ ಈಗ ಹೇಗೆ ಅಂತ. ಸ್ವಲ್ಪ ಧೂಳು ಕಡಿಮೆ ಆಗಿದೆ, ಅಂದರೆ ಕೆಡವೋದೆಲ್ಲ ಮುಗ್ದಿದೆಯಲ್ಲ, ಹಾಗಾಗಿ ಇನ್ನೊಂದು ಡೋರ್ ಏನೋ ಕೀಳೋದಿದೆ. ಅದು ಆಚೆ ಮೇನ್ ಡೋರ್ ಆದಮೇಲೆ ಅದನ್ನು ತೆಗಿತಾರೆ. ಅಲ್ಲಿವರೆಗೂ ಏನು ತೆಗಿಯಲ್ಲ. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಧೂಳು ಕಡಿಮೆನೇ. ಕೆಲಸ ಅಂತೂ ನಡೀತಾ ಇದೆ. ಇವಾಗ ತಾನೇ ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಹಸು ಕಟ್ಟು ವಾಪಸ್ ಮನೆಗೆ ಬಂದೆ. ತಿಂಡಿ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಸ್ವಲ್ಪ ಚಿಕ್ಕ ಪುಟ್ಟ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಮಾಡೋದು. ತೋಟಕ್ಕೆ ಹೋಗಿ ಬಂದ ತಕ್ಷಣ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಎನರ್ಜಿ ಇರಲ್ಲ ಅಂತ ಅನಿಸುತ್ತೆ. ಬಂದು ತಿಂಡಿ ತಿಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಳ್ಬೇಕು. ನಂತರ ಮತ್ತೆ ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಅವ್ರಿಗೆ ಟೀ ಮಾಡಿಕೊಟ್ಟು ನೆಕ್ಸ್ಟ್ ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಕೂತ್ಕೊಂಡು ಫೋನ್ ನೋಡೋದು, ಎಡಿಟಿಂಗ್ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಳ್ತೀನಿ. ನನಗೆ ರೆಸ್ಟ್ ಆದಂಗೂ ಆಗುತ್ತೆ, ಒಂದು ಕೆಲಸನೂ ಕೂಡ ಆದಂಗೆ ಆಗುತ್ತೆ. ನಂತರ ಅವ್ರ ಟೀ ಎಲ್ಲ ಕುಡಿದು ನಾನು ಕೂಡ ಬೇರೆ ಕೆಲಸನ ಶುರು ಮಾಡ್ಕೊಳ್ತೀನಿ. ಸ್ವಲ್ಪ ಮೊಸರನ್ನ ಉಳ್ಕೊಂಡಿತ್ತು. ಅದರಲ್ಲಿ ಒಬ್ಬರು ತಿಂಡಿ ತಿಂದು ಬಂದಿರಲಿಲ್ವಂತೆ. ತಿಂಡಿ ಇದೆಯಾ ಅಂತ ಕೇಳಿದರು. ತಿಂಡಿ ಅವರಿಗೆ ಒಬ್ರಿಗೆ ಆಗುವಷ್ಟು ಇರಲಿಲ್ಲ, ಮೊಸರನ್ನ ಸ್ವಲ್ಪ ಇತ್ತು. ಹಾಗಾಗಿ ಸ್ವಲ್ಪ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಅವರಿಗೆ ಒಬ್ರಿಗೋಸ್ಕರ.
ಅವ್ರು ಬೇರೆ ಏನೋ ಕೆಲ್ಸಕ್ಕೆ ಹೋಗಿದ್ರಂತೆ, ಬೆಳಗ್ಗೆ ಬರೋ ಅಷ್ಟು ಲೇಟ್ ಆಯಿತು ಅಂತ ಹಾಗೆ ಬಂದೆ ಅಂತ ಅಂದರು. ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ನಾನಿವಾಗ ಬೇರೆ ಕೆಲಸ ಪಾತ್ರೆ ತೊಳೆಯೋದಿತ್ತು, ಆ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಇದೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಈ ಥರ ಗೋಡೆ ಕಟ್ತಾ ಇದ್ದಾರೆ. ಈ ಕಡೆಗೆ ಶೆಲ್ಫ್ ಬರುತ್ತೆ. ನಾಳೆ ವ್ಲಾಗಲ್ಲೂ ಕಿಚನ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ಇದು ಮೇಯ್ನ್ ಇವಾಗ ಆ ಕಡೆ ರೂಮ್ ಬರ್ತಾ ಇದೆ, ಕಿಚನ್ ಇತ್ತಲ್ಲ ಆ ಕಡೆ ರೂಮ್ ಬರ್ತಾ ಇದೆ. ಈಗ ಈ ಕಡೆ ನಾನು ಏನು ಟೇಬಲ್ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೆ ಅಲ್ಲಿ ಕಿಚನ್ ಬರುತ್ತೆ. ಇದರಲ್ಲಿ ಒಬ್ಬರು ಎಲ್ಪರು ಇಬ್ಬರು ಕಟ್ಟುತ್ತಾರೆ. ಅವ್ರು ಫಸ್ಟ್ ಇಟ್ಕೆ ಎಲ್ಲ ತೊಗೊಂಡು ಬಂದು ಒಳಗೆ ಹಾಕೊಂಡ್ರು ಈಸಿ ಆಗುತ್ತೆ ಅಂತ. ಒಂದು ಸೈಡ್ ಗೋಡೆ ತೆಗಿತಾ ಇದ್ದಾರೆ, ಅಂತಂದರೆ ಸ್ವಲ್ಪ ಜಾಗನ ಫ್ರೀ ಮಾಡ್ಕೊಳ್ತಾ ಇದ್ದಾರೆ. ಶೆಲ್ಫ್ ಕಲ್ಲು ಯಾವುದೂ ನಾವೇನು ಹೊಸದು ತೊಗೊಂಡು ಬಂದಿಲ್ಲ, ಹಳೇದಿತ್ತಲ್ಲ ಅದೇನೇ ತುಂಬ ಚೆನ್ನಾಗಿತ್ತು, ಸ್ವಲ್ಪನೂ ಕೂಡ ಏನೂ ಆಗಿಲ್ಲ. ಹಾಗಾಗಿ ಅದೇ ಕಲ್ಲನ್ನು ಮತ್ತೆ ಇಡಿಸ್ತಾ ಇದ್ವಿ, ಜಾಗ ಚೇಂಜ್ ಮಾಡ್ತಾ ಇದ್ವಿ ಅಷ್ಟೇ. ಇನ್ನು ಫಿನಿಶಿಂಗ್ ಕೆಲಸ ತುಂಬಾ ಇದೆ, ನೋಡಬೇಕು ಯಾವಾಗ ಮುಗಿಯುತ್ತೆ ಅಂತ. ನೋಡೋದಕ್ಕೆ ಅನಿಸ್ಬಹುದು ಕೆಲವೊಂದು ಸಲ ಇಷ್ಟು ಕೆಲಸಕ್ಕೆ ಇಷ್ಟು ದುಡ್ಡು ಕೊಡಬೇಕಾ ಅಂತ, ಬಟ್ ಯಾವ ಕೆಲಸನೂ ಕೂಡ ಈಸಿ ಅಲ್ಲ. ಅದ್ರ ಹತ್ರದಿಂದ ನೋಡಿದಾಗ್ಲೇ ಗೊತ್ತಾಗೋದು ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಕಷ್ಟ ಇದೆ ಅಂತ. ಇವಾಗ ಏನಾದ್ರೂ ಹಳೆ ಮನೆ ಈ ಥರ ಕೆಡಿಸ್ತೀವಿ, ಮತ್ತೇನಾದ್ರೂ ಆಲ್ಟ್ರೇಷನ್ ಮಾಡಿಸ್ತೀವಿ ಅಂತಂದರೆ ಅದನ್ನು ಕೆಡವೋದು ಕೂಡ ಕಷ್ಟ ಇದೆ. ಮತ್ತು ಕೆಡವಿರೋದು ಬಂದಿರುತ್ತಲ್ಲ ಇಟ್ಕೆ ಸಿಮೆಂಟ್ ಅದೆಲ್ಲ, ಅದನ್ನು ವಾಪಸ್ ಮತ್ತೆ ಆಚೆಗೆ ಎತ್ತಾಕೋದು ಕೂಡ ಎಷ್ಟು ವೆಯ್ಟ್ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಅದನ್ನು ಎತ್ತಾಕ್ತಾನೆ ಇರಬೇಕು. ಯಾವ ಕೆಲಸ ಕೂಡ ಈಸಿ ಅಲ್ಲ. ಮನೆ ನೋಡೋದಕ್ಕೆ ಯಾವ ಥರ ಇದೆ ಅಂತ ಆದರೆ ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಆ ಥರ ಇದೆ. ಎಲ್ಲ ಹತ್ರನೂ ಲಗೇಜು, ಪಾತ್ರೆ, ಅದು ಹೇಗೆ ಅನಿಸುತ್ತೆ ಅಂತಂದರೆ ಮನೆ ಖಾಲಿ ಮಾಡುವಾಗ ಐಟಮ್ಸ್ ಎಲ್ಲ ಒಂದು ಹತ್ರ ಎತ್ತಿಟ್ಟಿರ್ತಾರಲ್ಲ ಅದೇ ಥರ ಇದೆ. ಎಲ್ಲೂ ಕೂಡ ನೀಟಾಗಿ ಕಸ ಗುಡ್ಸೋಕ್ಕಾಗಲ್ಲ, ನೆಲ ಒರೆಸೋಕ್ಕಾಗಲ್ಲ. ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಇದು ಕೂಡ ಒಂಥರ ಚೆನ್ನಾಗಿದೆ. ಎಲ್ಲದೂ ಲೈಫಲ್ಲಿ ಒಂದೊಂದು ಥರ ಇರಬೇಕು ಈ ಥರ. ಇವ್ರು ಎಲ್ಪರು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು. ಜೊತೆಗೆ ಇವತ್ತು ಬೆಳಗ್ಗೆನೇ ದಾಳಿಂಬೆಗೆ ಹೋಗಿ ಔಷಧಿ ಎಲ್ಲ ಹೊಡೆದು ಬಂದಿದ್ರು. ಅದೇನೋ ಗೊತ್ತಿಲ್ಲ, ನಾವು ಔಷಧಿ ಹೊಡೆದಿದ್ದಿನ ಅದು ಮಳೆ ಬಂದುಬಿಡ್ಬೇಕು. ಅದೇ ಥರ ಇವತ್ತು ಮಧ್ಯಾಹ್ನನೂ ಕೂಡ ಜೋರಾಗಿ ಬಂದಿಲ್ಲ ಅಂತಂದ್ರೂ ಮೀಡಿಯಮ್ ಆಗಿ ಮಳೆ ಕೂಡ ಬಂತು. ಮಳೆ ಬರುವಾಗ ಸಿಮೆಂಟಿಂದು ಮತ್ತು ಈ ಥರ ಕಲಸಿದ್ರಲ್ಲ ಅದನ್ನೆಲ್ಲ ಟಾರ್ಪಲ್ಲೆಲ್ಲ ಹಾಕಿ ಮುಚ್ಚಿದ್ವಿ. ಈ ಥರ ಕೆಲಸ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಜಾಸ್ತಿ ಏನಿಲ್ಲ ಅಂತಂದ್ರೂ ಕಂಟಿನ್ಯೂಸ್ ಏನಾದ್ರೂ ಕೆಲಸ ಇರುತ್ತೆ. ಸಣ್ಣ ಪುಟ್ಟದಾಗಿರ್ಬೋದು, ಅಡುಗೆ ತಿಂಡಿ ಪಾತ್ರೆ, ಅವ್ರಿಗೆ ಕಾಫಿ ಮಾಡ್ಕೊಡೋದಾಗಿರ್ಬೋದು, ಟೀ ಮಾಡ್ಕೊಡೋದಾಗಿರ್ಬೋದು, ಮತ್ತು ಪಾತ್ರೆ ತೊಳೆಯೋದಾಗಿರ್ಬೋದು, ಈ ಥರ ಏನಾದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ನಡೀತಾನೆ ಇರುತ್ತೆ. ನೆನ್ನೆ ಎಲ್ಲ ತರಕಾರಿ ಸಾಂಬಾರು ಮಾಡಿದ್ದೆ, ಮತ್ತು ಇವತ್ತು ಅದನ್ನೇ ರಿಪೀಟ್ ಮಾಡಿದರೆ ಬೋರ್ ಆಗುತ್ತೆ ಅಂತ ಅಂದ್ಕೊಂಡು ತೊಗರಿಬೇಳೆ ಟೊಮೊಟೊ ಹಾಕಿ ತಿಳಿ ಸಾಂಬಾರು ಮಾಡಿದೆ. ಇದು ಕೂಡ ಚೆನ್ನಾಗಿತ್ತು. ಬೈಯಲ್ಲ ಮಂಕ ತುದಿ ಬಂದು ಮಂಕಡಿಯಾ ನೆಲದಲ್ಲಿ ಮಂಕೊಂಡ್ರೆ ಆಗಲ್ವೇನವಾ? ಜಾನುವಾ ನೆಲದಲ್ಲಿ ಮಂಕೊಂಡ್ರೆ ಆಗಲ್ವಾ? ಊಟ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಮಾಡೋದಿತ್ತಲ್ಲ, ಸಾರಣೆ ಮಾಡೋದಿತ್ತಲ್ಲ, ಆ ಕೆಲಸಕ್ಕೆ ಬಂದರು. ಇವಾಗಂತೂ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ. ಪಕ್ಕನೇ ವಿಂಡೋಸ್ ಇರೋದ್ರಿಂದ ಬರೀ ವಿಂಡೋಸ್ ಓಪನ್ ಮಾಡಿಟ್ರೆ ಸಾಕು, ಯಾವ ಬೆಳಗಿನ ಟೈಮ್ ಯಾವ ಲೈಟು ಬೇಡ, ಏನು ಬೇಡ, ಅಷ್ಟು ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಕ್ಕನ ಬಗ್ಗೆ ಕೇಳಿದ್ರಿ, ಎಲ್ಲಿ ತೋರಿಸ್ತಾ ಇರೋದು ಅಂತೆಲ್ಲ. ಕಡೂರಲ್ಲಿ ಫಸ್ಟ್ ಅವ್ರು ಅರಸೀಕೆರೆಯಲ್ಲಿ ತೋರಿಸ್ತಾ ಇದ್ರು, ಆಮೇಲೆ ಇವಾಗ ಕಡೂರಲ್ಲಿ ತೋರಿಸ್ತಾ ಇದ್ದಾರೆ. ಬಾಲಾಜಿ ಹಾಸ್ಪಿಟಲ್ ನಾವು ಕೂಡ ಅಲ್ಲೇ ತೋರಿಸಿದ್ದು. ನಮ್ಮ ಒತ್ತಾಯದ ಮೇರೆಗೆ ಅಲ್ಲಿಗೆ ಮತ್ತೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ಹಾಗೆ ಚೆನ್ನಾಗಿ ಕೂಡ ನೋಡ್ಕೊಳ್ತಾರೆ. ಹಾಗಾಗಿ ಅಲ್ಲಿಗೆ ತೋರಿಸ್ಬೇಕು ಅಂತ ಹೇಳಿದ್ಕೆ ಮತ್ತೆ ಇವಾಗ ಅಲ್ಲಿಗೆ ತೋರಿಸ್ತಾ ಇದ್ದಾರೆ. ಎಷ್ಟು ತಿಂಗಳು ಅಂತ ಕೇಳ್ತಾ ಇದ್ದೀರಾ? 9 ಮಂತ್ ರನ್ನಿಂಗು. ತುಂಬ ಜನ ಒಳ್ಳೊಳ್ಳೆ ವಿಷಯಸನ್ನು ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕೇರ್ ಮಾಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹಾಕಿದ್ರಿ. ದೊಡ್ಡಮ್ಮ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಸದ್ಯದಲ್ಲೇ ಇನ್ನೊಂದು 10-15 ದಿನದೊಳಗಾಗಿ ನಮ್ಮ ಮನೆಗೆ ಒಂದು ಪುಟಾಣಿ ಪಾಪು ಬರುತ್ತೆ. ಫುಲ್ಲು ಎಕ್ಸೈಟೆಡ್ ಆಗಿದ್ದೀವಿ ಯಾವಾಗ ಬರುತ್ತೆ ಅಂತ. ಪಾಪು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ನಾವು ಕೂಡ ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ವೆಲ್ಕಮ್ ಮಾಡೋದಕ್ಕೆ. ತುಂಬ ಖುಷಿಯಾಗಿ ಕಾಯ್ತಾ ಇದ್ದೀವಿ. ನೋಡೋಣ, ಆದರೆ ಅವತ್ತು ಕೂಡ ವ್ಲಾಗ್ ಮಾಡ್ತೀನಿ ಯಾವ ಥರ ಇರುತ್ತೆ ಆ ದಿನ ಅಂತ. ಅವರಿಗೂ ಕೂಡ ಖುಷಿನೂ ಇದೆ, ಭಯನೂ ಇದೆ. ಫಸ್ಟ್ ಡೆಲಿವರಿ ಯಾವ ಥರ ಆಗುತ್ತೆ ಅಂತ ಎಲ್ಲರಿಗೂ ಇರುತ್ತಲ್ಲ ಸ್ವಲ್ಪ ಭಯ, ಅದೇ ಥರ ಅವರಿಗೂ ಕೂಡ ಇದೆ. ಅಂತಂದರೆ ಒಂದೇನು ಅಂತಂದರೆ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಅವ್ರ ಹಸ್ಬೆಂಡ್ ಊರಿಂದ ಆದರೆ ಬಾಣವಾರದ ಹತ್ರದಿಂದ ಆಗಿದ್ರೆ ಇನ್ನೂ ಹತ್ರ ಆಗಿರೋದು, ಹೋಗೋದಕ್ಕೆ ಈಸಿ ಆಗೋದು. ಬಟ್ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಟ್ರೀಟ್ಮೆಂಟ್ ಚೆನ್ನಾಗಿರೋದು ಮುಖ್ಯ ಅಲ್ವಾ, ದೂರ ಆದ್ರೂ ಪರವಾಗಿಲ್ಲ, ಇಲ್ಲಿಂದನೇ ಹೋಗ್ತಾರೆ. ಲಡ್ಡು ಏನು ಮಾಡ್ತಾ ಇದೀಯಾ? ಚಾಕ್ಲೇಟ್. ಲಡ್ಡು ಹೇಗಿದ್ದಾಳೆ ಟೇಕ್ ಕೇರ್ ಅಂತೆಲ್ಲ ಹಾಕಿದ್ರಿ. ಲಡ್ಡು ಇವಾಗ ಸ್ವಲ್ಪ ಬೆಟರ್ ಆಗಿದ್ದಾಳೆ, ಅಂದರೆ ಪೂರ್ತಿ ಹುಷಾರಾಗಿಲ್ಲ. ಸೀತಾ ಇನ್ನೂ ಹೋಗಿಲ್ಲ, ಬಟ್ ಜ್ವರ ಎಲ್ಲ ಬಿಟ್ಟಿದೆ, ಆಟ ಆಡ್ಕೊಂಡಿದ್ದಾಳೆ ಅಲ್ವಾ ಲಡ್ಡು?
ಕೆಲಸ ನೋಡಿ ಇಷ್ಟೇ ಆಗಿದೆ, ಇನ್ನು ಕೆಲಸ ಮುಗ್ದಿಲ್ಲ, ಇದು ಇಷ್ಟ ಆಗಿದೆ. ಲಡ್ಡುಗೆ ಅವತ್ತು ಬಟ್ಟೆ ತೊಗೊಂಡು ಬಂದಿದ್ದೆಲ್ಲ ಶಾರ್ಟ್ಸು, ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಂತೂ ಪ್ರತಿದಿನ ಹಾಕ್ತಾ ಇದ್ದೀನಿ. ಒಂದೊಂದು ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡಿ ಚೆನ್ನಾಗಿದ್ರೆ ಒಂದು ನಿಮಿಷ ಸುಮ್ಮನೆ ಕೂರಲ್ಲ, ನಿಲ್ಲಲ್ಲ, ಕಂಟಿನ್ಯೂಸ್ ಆಗಿ ಏನಾದ್ರೂ ಆಡ್ತಾನೆ ಇರ್ತಾಳೆ. ಬಟ್ ಒಂಚೂರು ಹುಷಾರಿಲ್ಲ ಅಂತಂದರೆ ಫುಲ್ ಡಲ್ ಆಗಿಬಿಡ್ತಾಳೆ. ಜ್ವರ ಎಲ್ಲ ಬಿಟ್ಟಿದೆ, ಚೆನ್ನಾಗಿ ಆಟ ಆಡ್ಕೊಂಡು ಇದ್ದಾಳೆ. ಕೆಲಸ ಎಷ್ಟೆಲ್ಲ ಆಯಿತು ಅಂತ ಕೊನೆಗೆ ತೋರಿಸ್ತೀನಿ. ತೋಟಕ್ಕೆ ಹೋಗಿ ಬರಬೇಕು, ಒಂದು ಸಲ ದನ ಹೊಡ್ಕೊಂಡು ಬರಬೇಕು ಅಲ್ವಾ ಲಡ್ಡು? ನೀನೇನು ಮಾಡ್ತಾ ಇರ್ತೀಯ ನಾನು ತೋಟಕ್ಕೆ ಹೋದಾಗ? ಏನು ಆಟ ಆಡ್ತೀಯಾ? ಏನು ಆಟ ಆಡ್ತೀಯಾ? ಕುಂಟೆ ಪಿಲ್ಲೆ, ಕಣ್ಣ ಮುಚ್ಚೆ ಇಂಥ ಎಲ್ಲ ಆಡ್ತೀಯಾ? ನೀನು ಅಮ್ಮನ ಎಷ್ಟು ಇಷ್ಟಪಡ್ತೀಯಾ? ನಿಂಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಆಹಾ, ಸುಳ್ಳು ಸುಳ್ಳು ಸತ್ಯನಾ? ಏನು ತಿಂದೆ ಮಗನೆ? ಏನು ತಿಂದೆ? ಊಟ ಏನು ಮಾಡ್ದಪ್ಪ ಮಧ್ಯಾಹ್ನ? ಅನ್ನ ಸಾಂಬಾರು. ನಿಜ ಸಾಂಬಾರು ತಿಂದಿದ್ಯಾ ನೀನು? ಇದೆ ಅಂತ ನೋಡೋಣ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒಂದು ಗೋಡೆ ಕಟ್ಟಿ ಆಗಿದೆ, ಈ ಕಡೆ ಇಲ್ಲಿ ಶೆಲ್ಫ್ ಇಟ್ಟಿದ್ದಾರೆ. ಅಂತಂದರೆ ಇಲ್ಲಿ ಒಂದು ಬಾಗಿಲಿಡ್ಬೇಕಲ್ಲ, ಹಾಗಾಗಿ ಇಷ್ಟು ಫಿನಿಶಿಂಗ್, ಅಂದರೆ ಮೇಲೆ ಗೋಡೆ ಏನೂ ಕಟ್ಟಿಲ್ಲ. ಬಾಗಿಲಿಟ್ಟಾದ್ಮೇಲೆ ಮೇಲೆ ಗೋಡೆ ಕಟ್ಟಿ ಫಿನಿಶಿಂಗ್ ಮಾಡ್ತಾರೆ. ಸಾರಣೆ ಏನೂ ಕೂಡ ಆಗಿಲ್ಲ. ಹಾಗೆ ಇಲ್ಲಿ ಏನು ಶೆಲ್ಫ್ ಎಲ್ಲ ಇತ್ತು ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಇಲ್ಲೂ ಕೂಡ ಫಿನಿಶಿಂಗ್ ಮಾಡೋದಿದೆ, ಇಲ್ಲೂ ಕೂಡ ಆಗಿಲ್ಲ. ಜೊತೆಗೆ ಇಲ್ಲೂ ಕೂಡ ಏನೂ ಆಗಿಲ್ಲ. ಇಷ್ಟು ಗೋಡೆ ಕಟ್ಟಿರೋದು ಆಗಿದೆ. ಆಚೆ ನೋಡೋದಾದರೆ ಇಲ್ಲಿ ಸಾರಣೆ ಎಲ್ಲ ಮಾಡಿ ಈ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಇದೆ, ಮತ್ತು ಈ ಕಡೆ ಇನ್ನು ಗೋಡೆ ಸಾರಣೆ ಇದೆ, ಈ ಕಡೆ ಇನ್ನೂ ಇದೆ. ಅಲ್ಲಿ ಡೋರ್ ಇಟ್ಟಾಗಿಲ್ಲ. ಇನ್ನೂ 50% ಕೆಲಸ ಕೂಡ ಆಗಿಲ್ಲ. 4-5 ದಿನ ಮಾಡಿಸಿದ್ರೂ ಕೂಡ ಇಷ್ಟೇ ಕೆಲಸ ಆಗಿರೋದು. ಇದು ಕೂಡ ಇದೆ. ಆಚೆಯಿಂದನೂ ಕೂಡ ಫಿನಿಶಿಂಗ್ ಆಗಿದೆ. ಟೈಲ್ಸ್ ಹಾಕಿಸ್ಬೇಕು ಅಷ್ಟೇ. ಟೈಲ್ಸ್ ಇವ್ರು ಹಾಕಲ್ವಂತೆ, ಬೇರೆಯವ್ರನ್ನ ಕರೆಸಿ ಆ ಜಾಗಕ್ಕೆ ಟೈಲ್ಸನ್ನು ಹಾಕಿಸ್ಬೇಕು. ಲೈಟ್ ಹಾಕೋಣ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವತ್ತಿನ ಅಪ್ಡೇಟ್ಸ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.